ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ ನೋಡಿ. ನನ್ನ ಮಗ ಎದ್ದ ಈಗ 9 ಗಂಟೆ 9 ಕಾಲಾಗಿತ್ತೇನೋ. ಈಗ ದೋಸೆ ಹೋಗಬೇಕು. ಕಾವಲೆ ಬಿಸಿ ಆಗ್ತಾಯಿದೆ. ದೋಸೆ ಬೇಕಂತ ನನಗೆ. ಗುಡ್ ಮಾರ್ನಿಂಗ್ ಹೇಳು. ಮೊನ್ನೆ ಇಟ್ಟಲ್ಲ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ದೋಸೆ ಹೇಳೋಣ. ಇದು ಯಾರು? ಅದು ಸ್ವಸ್ತಿ. ನೋಡಿ ಹೇಳ್ತೀನಿ, ಕರೆಕ್ಟಾಗಿ ಹೇಳ್ತಾನೆ. ದೋಸೆ ಬದನೆಕಾಯಿ ಪಲ್ಯ. ಹೊಟ್ಟೆ ಇಲ್ಲ ಪಟ್ಟೆ ಇಲ್ಲ. ಇವನ ಕಾಲದಲ್ಲಿ ನೋಡಿ ಒಂದು ದೋಸೆ ಸುಟ್ಟೋಗಿ ಹೆಂಗಾಗೈತೆ. ಇಲ್ಲಿ ಇವನಿಂದನೇ ಆಗಿತ್ತು. ಫ್ರೆಂಡ್ಸ್, ಆಫ್ಟರ್ನೂನ್ ಸ್ನ್ಯಾಕ್ಸ್ ನೋಡಿ. ಪರ್ಲೆಣ್ಣಿಗೆ ನಾನು ಉಪ್ಪು ಖಾರ ಪುಡಿ ಹಾಕಿನಿ, ಅವನಿಗೆ ಬರೀ ಉಪ್ಪು ಹಾಕ್ಕೊಟ್ಟಿನಿ. ನನ್ನ ಮಗ ಮೋಸ ಮಾಡೇನೆ. ನಾನು ಕೇಳ್ದೆ ಅಂತ ತಗೊಂಡೆ. ದೊಡ್ಡ ಹಣ್ಣು, ಚಪ್ಪೆ ಅಂದರೆ ಚಪ್ಪೆ ಹಾಕಿನಿ, ಅವನಿಗೆ ಬರೀ ಉಪ್ಪು ಹಾಕ್ಕೊಟ್ಟಿನಿ. ನನ್ನ ಮಗ ಮೋಸ ಮಾಡೇನೆ. ನಾನು ಕೇಳ್ದೆ ಅಂತ ತಗೊಂಡೆ. ದೊಡ್ಡ ಹಣ್ಣು, ಚಪ್ಪೆ ಅಂದರೆ ಚಪ್ಪೆ. ನಾನು ನನ್ನ ಮಗ ಒಂದು ರೌಂಡ್ ಕೆಳಗಡೆ ಹೋಗ್ಬಂದ್ವಿ. ಅಲ್ಲಿ ಆ ಪಾತ್ರೆ ಗೀರ್ತೆ ಎಲ್ಲ ಮಾರೋರು ಬಂದಿದ್ರಾ. ನಮ್ಮ ಮನೆಯವ್ರು ಸುಮಾರು ಬಟ್ಟೆ ಇತ್ತು. ಗಂಟು ಕಟ್ಟಿಟ್ಟಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟು ಗಂಟು ಕಟ್ಟಿಟ್ಟು ಒಂದು 15 ತಿಂಗಳು ಅದ್ರ ಥರನೇ ಆಗಿತ್ತೇನು. ಇವತ್ತಂತೂ ಬಂದರು. ಅವರಿಗೋಸ್ಕರನೇ ಕಾಯ್ತಾಯಿದ್ದೆ. ನಾನು ನನ್ನ ಮಗ ಹೋಗಿ ಕೊಟ್ಟು ಬಂದ್ವಿ. ಪಾಪ ಅವ್ರು ಯಾರು ಹಾಕಿ ಯೂಸ್ ಮಾಡಿ ಅಲ್ಲಿ ಇಲ್ಲಿ ಎಸ್ತಿದ್ರು. ಒಳ್ಳೊಳ್ಳೆ ಬಟ್ಟೆ ಬೇಡ ಅಂತ ಬಿಸಾಡುತ್ತೀನಿ ಅಂದ್ರ. ನಂಗೆ ಅವ್ರು ತೊಗೊಳ್ತಾರಂತ ಒಂದು ತಲೆಯಲ್ಲಿತ್ತ. ಮತ್ತು ಪಾಪ ಒಂದು ಮಗು ಬೇರೆ ಇತ್ತು. ಕೊಟ್ಟು ಬಂದ್ವಿ. ಖಾರ ಖಾರ ಪುಡಿ ಹಾಕಿದ್ದೀನಿ. ಬೇಕಾ? ಉಪ್ಪು ಖಾರ ಪುಡಿ ಹಾಕಿದ್ರೆ ಸ್ವಲ್ಪ ತಿನ್ನೋಣ ನನಗೆ ಇಲ್ಲ ಅಂದ್ರೆ ಒಂದು ಸಲ ತಿನ್ನಂಗಿಲ್ಲ. ಚಪ್ಪೆ ಅಂದರೆ ಚಪ್ಪೆ. ಮತ್ತು KGಗೆ 80 ರೂಪಾಯಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನನ್ನ ಮಗ ನೋಡಿದ್ದೀನಿ. ಕಾಫಿ ಕುಡ್ಕೊಂಡು ಹೊರಟ್ವಿ. ಡೈಲಿ ರೂಟೀನ್ ಇರ್ತದಲ್ಲ, ಇವನ್ನ ಆಟಾಡ್ಸ್ಕೊಬರುತ್ತೆ ಕೆಳಗಡೆ. ಪ್ಲೇ ಟೈಮ್ ಚಲೋ. ನೋಡಿ ನೋಡಿ ಆ ಕಡೆ ತಿರ್ಸು. ಸುಮ್ಮನೆ ಇದನ್ನು ಸುಮ್ಮನೆ ತಗೊಂಡೋಗೋದು ಸೈಕಲ್. ನನ್ನ ಹತ್ರ ಉಂಟು ಅಂತಾನೆ ಎಂಥದ್ದು. ಅಲ್ಲಿ ಬೇರೆಯವ್ರ ಸೈಕಲಿಗೆ ಜಗಳ ಮಾಡೋದು. ಇನ್ನು ಇಲ್ಲಿ ನಾಯಿ ಇದೆ, ತೋರಿಸ್ತೀನಿ ತಡೀರಿ. 7 ಮರಿ ಹಾಕಿದೆ. ಒಂದು 6 ಮರಿ 5 ಮರಿ ಒಂದು ಕಡೆ ಇದ್ದಾವೆ. ಒಂದು ಮರಿ ಒಂದು ಕಡೆ ಇದೆ, ಇನ್ನೊಂದು ಮರಿ ಒಂದು ಕಡೆ ಇದೆ. ನಿನ್ನೆ ತೋರಿಸಿದ್ನಲ್ಲ ಆ ಮರಿನ ತಗೊಂಡೋಗಿ ಆ 5 ಮರಿ ಜೊತೆ 6 ಮರಿ ಜೊತೆ ಬಿಟ್ಟು ಬಂದಿದೆ. ಇನ್ನೊಂದು ಮರಿ ಚಾನಲ್ ಒಳಗಿದೆ. ಆ ಹುಡುಗರು ಅದ್ರ ಅಮ್ಮ ಕತ್ತದಂತ 3 ದಿಕ್ಕಲ್ಲಿ ಇಟ್ಟರೆ ಪಾಪ ಎಲ್ಲಿಂದ ಅಂತ ಹೋಗೋಕೆ ಹೇಳಿ ನಾನು ತಗೊಂಡೋಗೋದು ಅಮ್ಮನ ಹತ್ರ ಸೇರಿಸ್ಬಂದಿಲ್ಲ. ಮರಿ ಹತ್ರ ಸೇರಿಸ್ಬಂದಿನಿ. ಇನ್ನೊಂದು ಇಲ್ಲಿ ಚರಂಡಿ ಒಳಗಿದೆ, ಅದು ಹೊರಗೆ ಬರ್ತಾಯಿಲ್ಲ. ತುಂಬ ಬಡಾಗಿದೆ, ಅದರೊಳಗೆ ಹೋಗೋಕ್ಕೂ ಆಗಲ್ಲ. ಸೊ ನಾಯಿ ಅಲ್ಲಿ ಹೋಗಿ ಬರ್ತಾಯಿದೆ, ಹಂಗಾಗಿ ತೊಂದರೆ ಇಲ್ಲ. ಎಂಥ ಹುಡುಗರು ಏನು, ಅದೊಳ್ಳೆ ಸೇಫ್ ಆಗಿದ್ದಾವೆ. ಅಲ್ಲಿ ಒಂಚೂರು ಎಂತ ಹೇಳಿ ಬಿಸಿಲು ಹೊಡೆಯಲ್ಲ. ಇಲ್ಲಾಂದರೆ ನಾಯಿ ಹೊಡಿತಿತ್ತು ಬಿಸಿಲು. ನಾಯಿ ಮರಿಗೆ ನಾಯಿ ಹೊಡೆದಂಗೆ ಹೊಡಿತಿತ್ತು. ತೋರಿಸ್ತೀನಿ ಅದ್ರ ಅಮ್ಮನ ತಡೆಯೋದು. ಇಲ್ಲ ಇದೆ ಮಲಗಿದೆಯಲ್ಲ, ಅದ್ರ ಕೆಳಗೆ ಒಂದು ಚರಂಡಿ ಇದೆ. ಆ ಚರಂಡಿ ಒಳಗಡೆ ಅದ್ರ ಮರಿ ಇದೆ. ಮಣ್ಣು ಆಡ್ತದಾನೆ. ಬಾ ಬಾರೇ. 7 ಮರಿ ಹಾಕಿದೆ. ಇದಕ್ಕೆ ಹೊಟ್ಟೆಗೆ ಏನೂ ಇಲ್ಲ, ಅದಕ್ಕೆ ಎಂತ ಕೊಡುತ್ತೆ. ಆದ್ರೆ ನಿಯತ್ತಿದೆ. ನಾನು ಒಂದಿನ ಊಟ ಹಾಕಿದೆ ಅದಕ್ಕೆ. ಇಲ್ಲಿ ಫ್ರೆಂಡ್ಸ್ ಏನು ಹೇಳೋದು, ಹುಡುಗಿಗೆ ಕೆಳಗಡೆ ಯಾರೋ ಹೊಸದೊಂದು ಆಟೋ ಸಾಮಾನು ತಗೊಂಡು ಅದು ಬೇಕು ಅಂತ ಅಲ್ಲಿಂದ ಸಮಾಧಾನ ಮಾಡಿ ಕರ್ಕೊಬಂದರೆ ಈಗ ಸ್ನಾನ ಮಾಡಲ್ಲ ಅಂತ. ಅವನ ಕೈಯು ಅವನ ಮುಖ ಅವನ ಕಾಲು ರೆಡಿನೇ ಇಲ್ಲ. ಸ್ನಾನ ಮಾಡೋಕ್ಕೂ ರೆಡಿ ಇಲ್ಲ, ಮುಖ ತೊಳೆಯೋಕ್ಕೂ ಮುಖ ತೊಳೆಯೋಕ್ಕೂ ರೆಡಿ ಇಲ್ಲ. ಈ ಥರ ಹೇಳೋದು. ಸ್ನಾನ ಬೇಡ? ಹಾಂ ಮಾಡು ಬಾ. ಲಡ್ಡು ಬೇಕು ನೋಡಿ, ಲಡ್ಡು ಬೇಕಂತೆ. ಲಡ್ಡು ಬೇಕಂದ್ರೆ ಸ್ನಾನ ಮಾಡು. ಸಮಯ ಬಿಸಿ ಅನ್ನ. ತಡಿ 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 ಕೈ ಹಾಕ್ಬಿಟ್ಟ. ಇವ್ ನೋಡಿ ಗುಮ್ಮ ಮಾಡೋದಂತೆ. ಇವನು ಪ್ಲಾಸ್ಟಿಕ್ ಹಾಕೊಂಡು ಎಂತ ತಿಂತಿದೀಯಾ? ಆಮ್ಲೆಟು, ಟೊಮೆಟೊ ಗೊಜ್ಜು. ಇವನು ದೋಸೆ ತಿಂದ ಒಂದು. ಈಗ ಊಟ ಮಾಡ್ತಾನೆ ನೋಡ್ಬೇಕು. ಖಾರ ಇಲ್ಲ. ನಿಧಾನ ನಿಧಾನ. ಖಾರ ಇದೆ, ಮೆಣಸು ಹಾಕಿ ತಕ್ಕೊಡ್ತೀನಿ ತಡಿ. ಮೆಣಸು ಹಾಂ ತಿನ್ನು. ಖಾರ ಇಲ್ಲ ಅಂದ್ರೆ ತಿನ್ನು. ಇಲ್ಲ ಕೆಳಗೆ ಬಾ, ಕೆಳಗೆ ಕೂತ್ಕೊಳ್ಳೋಣ ಬಾ ಇಬ್ಬರು. ಇಲ್ಲ ಬಾ ಬಾ. ಹಾಂ ಬೇಕಾದ್ರೆ ಬಾ, ತಿನ್ನು ಬದಿ ಬಾ. ನಿಧಾನಕ್ಕೆ ಬಾ. ಚಲೋ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಬೆಳಿಗ್ಗೆ ಸಿಗ್ತೀನಿ. ಊಟ ಆಯಿತು, ಮಲಗಬೇಕೀಗ. ಬೆಳಿಗ್ಗೆ ಬೇರೆ ವಾರ. ಓಕೆ, ನಾನು ಬೆಳಿಗ್ಗೆ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.